ಹಲೋ ಫ್ರೆಂಡ್ಸ್, ದಿಸ್ ಇಸ್ ರಾಹುಲ್ ಬಿಡ್ನಾಳ್. ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ರೋಮಿಯೋ ಜೂಲಿಯೆಟ್ ಮೇಲೆ ತುಂಬಾ ಸುಲಭವಾಗಿರ್ತಕ್ಕಂಥ ಒಂದು ನೋಟ್ಸನ್ನು ಕೊಡ್ತಾ ಇದ್ದೇನೆ. ವಿಡಿಯೋನ ಕೊನೆ ತನಕ ನೋಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಡೀರಿ ಆಗಿದ್ದರೆ ವಿಡಿಯೋನ ಶುರು ಮಾಡೋಣ. ಈ ರೋಮಿಯೋ ಜೂಲಿಯೆಟ್ನ ಒಂದು ಜಸ್ಟ್ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನೀವು ಜಸ್ಟ್ ಈ ಒಂದು ನೋಟ್ಸನ್ನು ಬರೆದುಕೊಂಡ್ರೆ ನೀವು ಆರಾಮಾಗಿ ಸುಲಭವಾಗಿ ನೆನ್ಪಿಟ್ಕೊಳ್ತಾ ಹೋಗ್ತೀರ. ಇದನ್ನು 2015ರಲ್ಲೂ 2016ರಲ್ಲಿ ಈ ಒಂದು ಕ್ವೆಶನನ್ನು ಕೇಳಿದ್ದಾರೆ. ಇಲ್ಲಿ ನೋಡಿ, ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ಸ್ ಬ್ಯೂಟಿ, ಅಥವಾ ವೈ ಡಸ್ ರೋಮಿಯೋ ಸೇ ಹಿ ನೆವರ್ ಸಾವ್ ಟೇಕ್ ಬ್ಯೂಟಿ ಟಿಲ್ ದ್ಯಾಟ್ ನೈಟ್ ಎಕ್ಸ್ಪ್ಲೇನ್. ಈ ರೀತಿಯಾಗಿರ್ತಕ್ಕಂಥ ಕ್ವೆಶನನ್ನು ಕೊಟ್ಟಿದ್ದಾರೆ. ಈ ಕ್ವೆಶನ್ ತುಂಬಾ ಇಂಪಾರ್ಟೆಂಟ್. ಇದನ್ನು ಜಸ್ಟ್ ನೀವು ಇಲ್ಲಿ ನೋಡ್ಕೊಳ್ಳಿ. ನಾನು ಇದನ್ನು ತೋರಿಸ್ತಾ ಇದ್ದೇನೆ. ಜಸ್ಟ್ ಇದನ್ನು ಸ್ಕ್ರೀನನ್ನು ಪೌಸ್ ಮಾಡಿ ಇದನ್ನು ಬರೆದುಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವೆಶನನ್ನು ನಾನು ತೋರಿಸ್ತಾ ಇದ್ದೇನೆ ಈಗ. ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯೆಟ್, ಅಥವಾ ಆರ್ ರೋಮಿಯೋಸ್ ಅಪ್ರಿಸಿಯೇಷನ್ ಆಫ್ ಜೂಲಿಯೆಟ್ಸ್ ಬ್ಯೂಟಿ ಈಸ್ ಎಕ್ಸ್ಪ್ರೆಸ್ಡ್ ಥ್ರೂ ಇಮೇಜಸ್ ಎಕ್ಸ್ಪ್ಲೈನ್. ಇದನ್ನು ಸಹ ಕೇಳಿದ್ದಾರೆ ಕ್ವೆಶನನ್ನು. ಅಥವಾ ಇದಿಷ್ಟನ್ನು ನೀವು ಬರೆದ್ರೆ, ಇಲ್ಲಿ ನೋಡಿ, ಇದಿಷ್ಟನ್ನು ಬರೀಲಿಕ್ಕಾಗ್ತದ? ಏನು ತುಂಬ ಇದು ಕಷ್ಟದ ಒಂದು ಏನಿಲ್ಲ. ಇದಿಷ್ಟಂತರೂ ನೀವು ಬರಿತೀರಾ, ಆರಾಮಾಗಿ ಬರಿತೀರಾ. ಹೌದು. ಇನ್ನು ನೆಕ್ಸ್ಟ್ ಕ್ವೆಶನ್ ಇರ್ತಕ್ಕಂಥದ್ದು, ಹೌ ಇಸ್ ರೋಮಿಯೋ ಮೆಸ್ಮರೈಸ್ಡ್ ಬೈ ದ ಬ್ಯೂಟಿ ಆಫ್ ಜೂಲಿಯೆಟ್ ಅಟ್ ಫಸ್ಟ್ ಸೈಟ್, ಆರ್ ಹೌ ಡಸ್ ರೋಮಿಯೋ ಡಿಸ್ಕ್ರೈಬ್ ಜೂಲಿಯೆಟ್ಸ್ ಬ್ಯೂಟಿ ಇನ್ ರೋಮಿಯೋ ಅಂಡ್ ಜೂಲಿಯೆಟ್. 2015ರಲ್ಲಿ 2016ರಲ್ಲಿ ಈ ಒಂದು ಕ್ವೆಶನನ್ನು ಕೇಳಿದ್ದಾರೆ. ಈ ಕ್ವೆಶನ್ ತುಂಬಾ ಇಂಪಾರ್ಟೆಂಟ್. ನೀವು ಅದನ್ನು ಬರೀಲೇಬೇಕು. ಇದನ್ನು ಜಸ್ಟ್ ನೀವು ನಿಮ್ಮ ಒಂದು ನೋಟ್ಸ್ ಮಾಡ್ಕೊಳ್ಳಿ. ಬೇಕಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ. ನಾನು ಇದೇ ರೀತಿ ನೋಟ್ಸ್ ಮತ್ತು ಕ್ಲಾಸನ್ನು ಮಾಡ್ತಾ ಇರ್ತೇನೆ, ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂತ. ಇದು ಕ್ವೆಶನ್ ಸೇಮ್ ಆಗಿದೆ. ಕ್ವೆಶನನ್ನು ಪೌಸ್ ಮಾಡಿ ನೀವು ಆರಾಮಾಗಿ ಬರ್ಕೊಳ್ಳಿ. ಇದರ ಒಂದು PDF ಅನ್ನು ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತಾ ಇದ್ದೇನೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು 6 ಮಾರ್ಕ್ಸ್ ಕ್ವೆಶನ್. ಇವೆಲ್ಲ ಕ್ವೆಶನ್ನು ಒಂದೇ ಉತ್ತರ ಇದೆ, ಜಸ್ಟ್ ಕ್ವೆಶನ್ ಅಷ್ಟೇ ಚೇಂಜ್ ಆಗ್ತಾ ಇರುತ್ತೆ ಅಷ್ಟೇ. ಲಾಸ್ಟ್ ಕ್ವೆಶನನ್ನು ಇದು ಸಹ ಒಂದು ಸ್ವಲ್ಪ ನೋಡ್ಕೊಂಬಿಡಿ. ಇದರ PDF ಅನ್ನು ಕೊಡ್ತಾ ಇದ್ದೇನೆ. ಲಾಸ್ಟ್ ಕ್ವೆಶನ್, ಇದು ಒಂದೇ ಕ್ವೆಶನನ್ನು ನೀವು ಓದಿದರೆ ತುಂಬಾ ಈಸಿಯಾಗಿರ್ತಕ್ಕಂಥದ್ದು. ಇದು ಒಂದು ಕ್ವೆಶನನ್ನು ಓದ್ಕೊಂಬಿಡಿ, ಎಕ್ಸಾಮ್ಗೆ ಫುಲ್ ಈಸಿಯಾಗಿರುತ್ತೆ. ಈ ಒಂದು ಕ್ವೆಶನನ್ನು ಓದ್ಕೊಳ್ಳಿ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಮಾಡಿ. ಧನ್ಯವಾದ ಸ್ನೇಹಿತರೆ.